Hello everyone, welcome back to our class on English section. ಇವತ್ತು ನಾವು ಡಿಗ್ರೀಸ್ ಆಫ್ ಕಂಪ್ಯಾರಿಸನನ್ನು ಡಿಸ್ಕಸ್ ಮಾಡೋಣ. ಎಕ್ಸಾಮ್ನಲ್ಲಿ ತುಂಬ ಇಂಪಾರ್ಟೆಂಟ್ ಟಾಪಿಕ್ ಇದು. ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಅಂತ ಹೇಳಿದ್ರೆ ಏನು? ಇನ್ ದ ಇಂಗ್ಲಿಷ್ ಲ್ಯಾಂಗ್ವೇಜ್, a degree of comparison is a form of adjective that is used to compare a person or thing possessing the same quality with another. It is related to the adjective or adverb in a sentence. In English grammar, there are 3 degrees of comparison. Adu positive degree of comparison, comparative degree of comparison, superlative degree of comparison. ಡಿಗ್ರಿ ಆಫ್ ಕಂಪ್ಯಾರಿಸನ್ ಅಂದರೆ ಒಂದು ಲೆವೆಲ್ ಅಂತ. ಈಗ ಫಾರ್ ಎಕ್ಸಾಂಪಲ್ ನಾವೇನು ಹೇಳ್ಬೋದು, ಟಾಲ್, ಟಾಲರ್, ಟಾಲೆಸ್ಟ್, ಇದೊಂದು ಎಕ್ಸಾಂಪಲ್. ಈ ಥರ ಲೆವೆಲ್ ಆಫ್ ಕಂಪ್ಯಾರಿಸನ್ ಅಂತಲೂ ನಾವು ಹೇಳ್ಬೋದು ಡಿಗ್ರಿ ಆಫ್ ಕಂಪ್ಯಾರಿಸನ್ಗೆ. ಅಲ್ಲಿ ಡಿಫ್ರೆಂಟ್ ಫಾರ್ಮ್ ಆಫ್ ಅಡ್ಜೆಕ್ಟಿವನ್ನು ನಾವು ಯೂಸ್ ಮಾಡ್ತೇವೆ ಟು ಕಂಪೇರ್ ಅ ಪರ್ಸನ್ ಆರ್ ಅ ಥಿಂಗ್ ಪೊಸೆಸಿಂಗ್ ದ ಸೇಮ್ ಕ್ವಾಲಿಟಿ. ಸೇಮ್ ಕ್ವಾಲಿಟಿ ಇರುವಂಥ ಒಂದು ಪರ್ಸನ್ ಅಥವಾ ವಸ್ತುವನ್ನು ಇನ್ನೊಂದ್ರ ಜೊತೆ ನಾವು ಕಂಪೇರ್ ಮಾಡಬೇಕಿದ್ರೆ ಡಿಗ್ರಿ ಆಫ್ ಕಂಪ್ಯಾರಿಸನ್ನ ಯೂಸ್ ಮಾಡ್ತೇವೆ. ಇದರಲ್ಲಿ 3 ಫಾರ್ಮ್ ಆಫ್ ಡಿಗ್ರಿ ಆಫ್ ಕಂಪ್ಯಾರಿಸನ್ಸ್ ಇದೆ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ: ಪಾಸಿಟಿವ್ ಫಾರ್ಮ್, ಕಂಪ್ಯಾರಿಟಿವ್ ಫಾರ್ಮ್ ಆ್ಯಂಡ್ ಸೂಪರ್ಲೇಟಿವ್ ಫಾರ್ಮ್. ಫಾರ್ ಎಕ್ಸಾಂಪಲ್, ಟಾಲ್, ಟಾಲರ್, ಟಾಲೆಸ್ಟ್. ಟಾಲ್ ಅನ್ನೋದು ಇಲ್ಲಿ ಪಾಸಿಟಿವ್ ಫಾರ್ಮ್, ಅದು ಅಡ್ಜೆಕ್ಟಿವ್ ಆಗಿರುತ್ತೆ. ಅದರದ್ದು ಕಂಪ್ಯಾರಿಟಿವ್ ಫಾರ್ಮು ಟಾಲರ್, ಸೂಪರ್ಲೇಟಿವ್ ಫಾರ್ಮ್ ಬಂದುಬಿಟ್ಟು ಟಾಲೆಸ್ಟ್. ಇನ್ನೊಂದು ಕೆಲವೊಂದು ಎಕ್ಸಾಂಪಲ್ಸನ್ನು ಕೊಡೋದಾದರೆ ಸ್ಮಾರ್ಟ್, ಸ್ಮಾರ್ಟರ್, ಸ್ಮಾರ್ಟೆಸ್ಟ್. ಎಕ್ಸ್ಪೆನ್ಸಿವ್, ಮೋರ್ ಎಕ್ಸ್ಪೆನ್ಸಿವ್, most expensive. Positive form is happy, comparative form happier, superlative form happiest. Next ಬಂದ್ಬಿಟ್ಟು ಎಕ್ಸಾಮ್ನಲ್ಲಿ ಡೈರೆಕ್ಷನ್ಸ್ ಯಾವ ಥರ ಇರುತ್ತೆ. ಕ್ವಶನ್ ನಂಬರ್ 1 to 20 ಆರ್ ಬೇಸ್ಡ್ ಆನ್ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್, ಪಾಸಿಟಿವ್, ಕಂಪ್ಯಾರಿಟಿವ್ ಆ್ಯಂಡ್ ಸೂಪರ್ಲೇಟಿವ್. Fill in the blanks with the most appropriate word or words from the given alternatives and mark your answer. ನಾವು ಈಗ ಡಿಫ್ರೆಂಟ್ ಫಾರ್ಮ್ಸ್ ಅನ್ನು ತಿಳ್ಕೊಳ್ಳೋಣ. ಫಸ್ಟು ಪಾಸಿಟಿವ್ ಫಾರ್ಮ್ ಇನ್ ದ ಡಿಗ್ರಿ ಆಫ್ ಕಂಪ್ಯಾರಿಸನ್ ಅಂದರೆ ಏನು? ದ ಪಾಸಿಟಿವ್ ಫಾರ್ಮ್ ಈಸ್ ಯೂಸ್ಡ್ ಇನ್ ಕೇಸಸ್ ವೇರ್ ದೇರ್ ಆರ್ ನೋ ಡಿಫ್ರೆನ್ಸಸ್ ಬಿಟ್ವೀನ್ ದ 2 ಕಂಪೇರ್ಡ್ ಥಿಂಗ್ಸ್ ಆರ್ ಪರ್ಸನ್ಸ್. ಹಾಗಂದ್ರೇನು? ಏನು ಡಿಫ್ರೆನ್ಸ್ ಇಲ್ಲದೆ ಇದ್ದಾಗ ನಾವು ಕಂಪೇರ್ ಮಾಡ್ತಿರುವಂತಹ ಥಿಂಗ್ಸ್ ಅಥವಾ ಪರ್ಸನ್ಸ್ ಮಧ್ಯೆ ಏನು ಡಿಫ್ರೆನ್ಸ್ ಇಲ್ಲದೆ ಹೋದಲ್ಲಿ ನಾವು ಪಾಸಿಟಿವ್ ಫಾರ್ಮ್ ಅಂದರೆ ಆ್ಯಸ್ ಇಟ್ ಈಸ್ ಅಡ್ಜೆಕ್ಟಿವನ್ನು ಯೂಸ್ ಮಾಡ್ತೇವೆ. ಪಾಸಿಟಿವ್ ಫಾರ್ಮನ್ನು ಫಾರ್ಮ್ ಮಾಡಬೇಕಿದ್ರೆ ವಿ ಯೂಸ್ ದ ವರ್ಡ್ ಆ್ಯಸ್ ಬಿಫೋರ್ ಆ್ಯಂಡ್ ಆಫ್ಟರ್ ದ ಪಾಸಿಟಿವ್ ಫಾರ್ಮ್ ಆಫ್ ದಿ ಅಡ್ಜೆಕ್ಟಿವ್. ನಾವು ಎಕ್ಸಾಂಪಲ್ ತೊಗೊಂಡ್ರೆ, ಡ್ಯಾನಿ ಈಸ್ ಆ್ಯಸ್ ಸ್ಮಾರ್ಟ್ ಆ್ಯಸ್ ಫಿಲಿಪ್. ಸೊ ನಾವು ಡ್ಯಾನಿ ಮತ್ತು ಫಿಲಿಪ್ ಅವರನ್ನು ಕಂಪೇರ್ ಮಾಡ್ತಾ ಇದ್ದೇವೆ, ಬಟ್ ಅದರಲ್ಲಿ ಜಾಸ್ತಿ ಏನೂ ಡಿಫ್ರೆನ್ಸ್ ಇಲ್ಲ. ಡ್ಯಾನಿ ಈಸ್ ಆ್ಯಸ್ ಸ್ಮಾರ್ಟ್ ಆ್ಯಸ್ ಫಿಲಿಪ್ ಅಂದರೆ ಡ್ಯಾನಿ ಮತ್ತು ಫಿಲಿಪ್ ಇಬ್ಬರು ಸೇಮ್ ಸ್ಮಾರ್ಟ್ನೆಸ್ ಲೆವೆಲನ್ನು ಹೊಂದಿದ್ದಾರೆ ಅಂತ ಅರ್ಥ. ಸೊ ಪಾಸಿಟಿವ್ ಫಾರ್ಮನ್ನು ಫಾರ್ಮ್ ಮಾಡಬೇಕಿದ್ರೆ ನಾವು ಅಡ್ಜೆಕ್ಟಿವನ್ನು ಮುಂಚೆ ಮತ್ತು ಅಡ್ಜೆಕ್ಟಿವಿನ ನಂತರದಲ್ಲಿ ಆ್ಯಸ್ ಅನ್ನೋದನ್ನು ಬಳಸ್ತೇವೆ. ಮತ್ತೊಂದು ಎಕ್ಸಾಂಪಲ್, ಶಿ ಈಸ್ ಆ್ಯಸ್ ಬ್ಯೂಟಿಫುಲ್ ಆ್ಯಸ್ ಹರ್ ಓಲ್ಡರ್ ಸಿಸ್ಟರ್. ಇಲ್ಲಿ ಒಂದು ಸಿಸ್ಟರ್ನ ಇನ್ನೊಂದು ಸಿಸ್ಟರ್ ಒಟ್ಟಿಗೆ ಕಂಪೇರ್ ಮಾಡಲಾಗ್ತಾ ಇದೆ, ಆದರೆ ಅವ್ರ ಮಧ್ಯೆ ಯಾವುದೋ ಡಿಫ್ರೆನ್ಸ್ ಇಲ್ಲ. ದೇ ಬೋತ್ ಆರ್ ವೆರಿ ಬ್ಯೂಟಿಫುಲ್. ಸೊ ಯು ಆರ್ ಯೂಸಿಂಗ್ ದ ಫಾರ್ಮ್ positive form of comparison. She is as beautiful as her older sister. Beautiful ಅನ್ನೋದು ಇಲ್ಲಿ ಅಡ್ಜೆಕ್ಟಿವ್ ಹಾಗೂ ಇದು
positive form of adjective. Next is comparative form. When two objects or persons are being compared, the comparative form of the adjective is used. ಅಂದರೆ ಈ ಯಾವುದೇ ಎರಡು ವಸ್ತುಗಳನ್ನು ಅಥವಾ ಯಾವುದಾದ್ರು ಎರಡು ಜನರನ್ನು ನಾವು ಕಂಪೇರ್ ಮಾಡಬೇಕಿದ್ರೆ ಕಂಪ್ಯಾರಿಟಿವ್ ಫಾರ್ಮ್ ಆಫ್ ಅಡ್ಜೆಕ್ಟಿವನ್ನು ಬಳಸ್ತಾರೆ. ದ ಕಂಪ್ಯಾರಿಟಿವ್ ಫಾರ್ಮ್ ಅಡ್ಜೆಕ್ಟಿವ್ ಕ್ಯಾನ್ ಬಿ ಫಾರ್ಮ್ಡ್ ಇನ್ 2 ways. ಸೊ ಕಂಪ್ಯಾರಿಟಿವ್ ಫಾರ್ಮನ್ನು ಯಾವ ಥರ ಫಾರ್ಮ್ ಮಾಡ್ಬೋದು? ಒಂದು ER ಅಂತ ಹಾಕೋದು. ಪಾಸಿಟಿವ್ ಫಾರ್ಮಿಗೆ ER ಅನ್ನೋದನ್ನು ನಾವು ಸೇರಿಸಿದ್ರೆ ಅಲ್ಲಿ ಕಂಪ್ಯಾರಿಟಿವ್ ಫಾರ್ಮ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ನಾವು ಲಾರ್ಜ್ ಅಂತ ತಗೊಂಡ್ರೆ ಇದು ಪಾಸಿಟಿವ್ ಫಾರ್ಮ್. ಇದಕ್ಕೆ ER ಅನ್ನೋದನ್ನು ನಾವು ಸೇರಿಸಿದಾಗ ಅದು ಲಾರ್ಜರ್ ಆಗುತ್ತೆ. ದ್ಯಾಟ್ ಈಸ್ ನಥಿಂಗ್ ಬಟ್ ಕಂಪ್ಯಾರಿಟಿವ್ ಫಾರ್ಮ್. ಅಥವಾ ಇದು ಒನ್ ವೇ. ದಿಸ್ ಇಸ್ ಒನ್ ವೇ. ದ ಸೆಕೆಂಡ್ ವೇ ಈಸ್ ಆ್ಯಡಿಂಗ್ ದ ವರ್ಡ್ ಮೋರ್ ಬಿಫೋರ್ ದ ಅಡ್ಜೆಕ್ಟಿವ್. ನಾವು ಮೋರ್ ಅನ್ನೋದನ್ನು ಕೂಡ ಆ್ಯಡ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಬ್ಯೂಟಿಫುಲ್. ಬ್ಯೂಟಿಫುಲ್ ಅನ್ನೋದು ಸಿಂಪಲ್ ಫಾರ್ಮ್ ಅಥವಾ ನಾವು ಪಾಸಿಟಿವ್ ಫಾರ್ಮ್ ಅಂತ ಹೇಳಿದ್ರೆ ಇದಕ್ಕೆ ನಾವು ಮೋರನ್ನು ಆ್ಯಡ್ ಮಾಡಿಬಿಟ್ಟು, ಅಂದರೆ ಮೋರನ್ನು ಪ್ರಿಫಿಕ್ಸನ್ನಾಗಿ ಯೂಸ್ ಮಾಡ್ತೀವಿ. ದಟ್ ಈಸ್ ಮೋರ್ ಬ್ಯೂಟಿಫುಲ್. ಇದು ಕಂಪ್ಯಾರಿಟಿವ್ ಫಾರ್ಮ್. ಓಕೆ, ಕಂಪ್ಯಾರಿಟಿವ್ ಅಡ್ಜೆಕ್ಟಿವ್ಸ್ ಆರ್ ಯೂಸ್ ಟು ಕಂಪೇರ್ ಡಿಫ್ರೆನ್ಸ್ ಬಿಟ್ವೀನ್ ದ ಟೂ ಆಬ್ಜೆಕ್ಟ್ಸ್ ದೆ ಮಾಡಿಫೈ. ಇನ್ನು ಕೆಲವೊಂದು ಎಕ್ಸಾಂಪಲ್ಸ್ ನಾವು ತಗೊಳ್ಳೋದಾದರೆ, ಕೆಲವೊಂದು ಎಕ್ಸಾಂಪಲ್ಸನ್ನು ನಾವು ತಗೊಳ್ಳೋಣ. ಲೈಕ್ ಸ್ಮಾಲ್ ಅನ್ನೋದು ಪಾಸಿಟಿವ್ ಫಾರ್ಮ್, ಸ್ಮಾಲರ್ ಅನ್ನೋದು ಕಂಪ್ಯಾರಿಟಿವ್ ಫಾರ್ಮ್, ಫಾಸ್ಟ್ ಅನ್ನೋದು ಪಾಸಿಟಿವ್ ಫಾರ್ಮ್, ಫಾಸ್ಟರ್ ಅನ್ನೋದು ಕಂಪ್ಯಾರಿಟಿವ್ ಫಾರ್ಮ್. ಓಕೆ, they are used in the sentences where two nouns are compared in this pattern. ಒಂದು ಪ್ಯಾಟರ್ನ್ ಬರುತ್ತೆ, ಅದೇ ಥರ ಸೆಂಟೆನ್ಸಸಲ್ಲಿ ಯೂಸ್ ಮಾಡಲಾಗುತ್ತೆ. ವಾಟ್ ಈಸ್ ದಟ್ ಪ್ಯಾಟರ್ನ್? ವಿಲ್ ಸಿ. When comparing two things, the word than is positioned between the adjective and the thing being compared. ಕಂಪ್ಯಾರಿಸನ್ ಮಾಡಬೇಕಿದ್ರೆ ದ್ಯಾನ್ ಪದವನ್ನು ನಾವು ಬಳಸ್ತೇವೆ. ಎಲ್ಲಿ ಅದನ್ನ ಇಡ್ತೇವೆ ಹೇಳಿದ್ರೆ ಬಿಟ್ವೀನ್ ದ ಅಡ್ಜೆಕ್ಟಿವ್ ಆ್ಯಂಡ್ ದ ಥಿಂಗ್ ಬೀಯಿಂಗ್ ಕಂಪೇರ್ಡ್. ಫಾರ್ ಎಕ್ಸಾಂಪಲ್, ಆ್ಯಪಲ್ಸ್ ಆರ್ ಟೇಸ್ಟಿಯರ್ ದ್ಯಾನ್ ಆರೆಂಜಸ್. ಸೊ ಇದು ನಾವು ಆ್ಯಪಲ್ಸನ್ನು ಆರೆಂಜಸ್ ಒಟ್ಟಿಗೆ ಕಂಪೇರ್ ಮಾಡ್ತಾ ಇದ್ದೇವೆ. ಸೊ ಹಿಯರ್ ಟೇಸ್ಟ್ ಇಸ್ ಅವರ್ ಪಾಸಿಟಿವ್ ಫಾರ್ಮ್. ಟೇಸ್ಟಿಯರ್ ಅನ್ನೋದು ಕಂಪ್ಯಾರಿಸನ್ ಮಾಡಬೇಕಿದ್ರೆ ಬಳಸುವಂಥದ್ದು. ಆ್ಯಪಲ್ಸ್ ಆರ್ ಟೇಸ್ಟಿಯರ್ ದ್ಯಾನ್ ಆರೆಂಜಸ್. ಆರೆಂಜಸ್ ಒಟ್ಟಿಗೆ ಕಂಪೇರ್ ಮಾಡಬೇಕಿದ್ರೆ ಅದಕ್ಕಿಂತ ಮೊದಲು ನಾವು ದ್ಯಾನನ್ನು ಪೊಸಿಷನ್ ಮಾಡ್ತೇವೆ. ದಿಸ್ ಪೇಂಟಿಂಗ್ ಈಸ್ ಮೋರ್ ಇಂಟ್ರೆಸ್ಟಿಂಗ್ ದ್ಯಾನ್ ದ್ಯಾಟ್ ಪೇಂಟಿಂಗ್. ಸೊ ದ್ಯಾನ್ ಅನ್ನೋದು ನಾವು ಒಂದು ಪೇಂಟಿಂಗನ್ನು ಮತ್ತೊಂದು ಪೇಂಟಿಂಗ್ ಒಟ್ಟಿಗೆ ಕಂಪೇರ್ ಮಾಡ್ತಾ ಇದ್ದೇವೆ. ಇಲ್ಲಿ ಇಂಟ್ರೆಸ್ಟಿಂಗ್ ಅನ್ನೋದು ಪಾಸಿಟಿವ್ ಫಾರ್ಮ್, ಮೋರ್ ಇಂಟ್ರೆಸ್ಟಿಂಗ್ ಅನ್ನೋದು ಕಂಪ್ಯಾರಿಟಿವ್ ಫಾರ್ಮ್. ಸೊ ಕಂಪ್ಯಾರಿಸನ್ ಮಾಡ್ತಾ ಇರುವಂಥ ಪೇಂಟಿಂಗಿಂದ ಮೊದಲು ದ್ಯಾನನ್ನು ಪೊಸಿಷನ್ ಮಾಡಲಾಗುತ್ತೆ. ಅದಕ್ಕೊಂದು ಪರ್ಟಿಕ್ಯುಲರ್ ಪ್ಯಾಟರ್ನ್ ಇದೆ. ಅದೇನು ಅಂದರೆ, ಫಸ್ಟ್ ಈಸ್ ದ ಸ್ಟ್ರಕ್ಚರ್ ಈ ಥರ ಇರುತ್ತೆ. ನೌನ್ ಅಂದರೆ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಕಂಪ್ಯಾರಿಟಿವ್ ಅಡ್ಜೆಕ್ಟಿವ್ ಪ್ಲಸ್ ದ್ಯಾನ್ ಪ್ಲಸ್ ನೌನ್ ಅಂದರೆ ನಮ್ಮ ಆಬ್ಜೆಕ್ಟ್ ಇಲ್ಲಿ. ಓಕೆ, ನೌನ್ ಇಲ್ಲಿ ನೋಡುವ ಆ್ಯಪಲ್ಸ್ ಅನ್ನೋದು ನೌನ್ ಆಗಿದೆ.
ವರ್ಬ್ ಇಸ್ ಆರ್ ಹಿಯರ್, ಕಂಪ್ಯಾರಿಟಿವ್ ಅಡ್ಜೆಕ್ಟಿವ್ ಇದ್ದು ಟೇಸ್ಟಿಯರ್, ದ್ಯಾನ್ ಅನ್ನು ಪ್ಲೇಸ್ ಮಾಡಬೇಕು, ಆರೆಂಜಸ್. ಸೊ ಆ್ಯಪಲ್ಸ್ ಆರ್ ಟೇಸ್ಟಿಯರ್ ದೆನ್ ಆರೆಂಜಸ್. ಈ ಸ್ಟ್ರಕ್ಚರು ತುಂಬ ಇಂಪಾರ್ಟೆಂಟ್. ಪ್ಲೀಸ್ ನೋಟ್ ಇಟ್ ಡೌನ್. Moving on, we have superlatives. Superlative form of superlative degree of comparison ಅಂತ ನಾವು ಯೂಸ್ ಮಾಡ್ತೇವೆ. The superlative degree is used to say what thing or a person has the most of a particular quality within a group or of its kind. Superlative adjectives are used to describe an object which is at the upper or lower limit of a quality. ಅಂದರೆ ಒಂದು ಸಬ್ಜೆಕ್ಟನ್ನು ಗ್ರೂಪ್ ಆಫ್ ಆಬ್ಜೆಕ್ಟ್ಸ್ ಜೊತೆ ನಾವು ಕಂಪೇರ್ ಮಾಡಬೇಕಿದ್ರೆ ಅದರ ಕ್ವಾಲಿಟಿ, ಹೈಯರ್ ಕ್ವಾಲಿಟಿ ಆರ್ ಲೋವೆಸ್ಟ್ ಅಪ್ಪರ್ ಅಥವಾ ಲೋವರ್ ಲಿಮಿಟ್ ಆಫ್ ಕ್ವಾಲಿಟಿಯನ್ನು ಕಂಪೇರ್ ಮಾಡಬೇಕಿದ್ರೆ ಸೂಪರ್ಲೇಟಿವ್ಸನ್ನು ಯೂಸ್ ಮಾಡ್ತೇವೆ. ಅದನ್ನು ಎರಡು ಥರ ಫಾರ್ಮ್ ಮಾಡ್ಬೋದು. ಒನ್ ಈಸ್ ಬೈ ಆ್ಯಡಿಂಗ್ est ಟು ದಿ ಪಾಸಿಟಿವ್ ಫಾರ್ಮ್ ಆಫ್ ಅಡ್ಜೆಕ್ಟಿವ್, adding the word most before the adjective. ಸೊ ಇದು ಎರಡು ಫಾರ್ಮ್ ನೀವು ಸೂಪರ್ಲೇಟಿವ್ಸನ್ನು ಫಾರ್ಮ್ ಮಾಡ್ಬೋದು. ನಾವಿಲ್ಲಿ ಎಕ್ಸಾಂಪಲ್ ಕೊಡೋದಾದರೆ ಟಾಲ್ ಇಸ್ ಪಾಸಿಟಿವ್ ಫಾರ್ಮ್, ಕಂಪ್ಯಾರಿಟಿವ್ ಫಾರ್ಮು ಟಾಲರ್, ಸೂಪರ್ಲೇಟಿವ್ಸ್ ಟಾಲೆಸ್ಟ್. ಓಕೆ. ಮತ್ತು ಫ್ಯಾಟ್, ಫ್ಯಾಟರ್, ಫ್ಯಾಟೆಸ್ಟ್, ಸ್ಯಾಡ್, ಸ್ಯಾಡರ್, ಸ್ಯಾಡೆಸ್ಟ್, ಇವೆಲ್ಲ ಎಕ್ಸಾಂಪಲ್ಸ್. ಇಲ್ಲಿ ಎಕ್ಸಾಂಪಲ್ ಬಂದ್ಬಿಟ್ಟು ದಿಸ್ ಈಸ್ ದ ಮೋಸ್ಟ್ ಬ್ಯೂಟಿಫುಲ್ ಡ್ರೆಸ್ ಐ ಹ್ಯಾವ್ ಎವರ್ ಸೀನ್. ಅಂದರೆ ವಾಟ್ ಯು ಆರ್ ಡೂಯಿಂಗ್ ಹಿಯರ್, ಆ ಡ್ರೆಸ್ಸಿನ ಬಗ್ಗೆ ಇರುವಂಥ ಒಂದು ಕ್ವಾಲಿಟಿಯನ್ನು ನಾವು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇವೆ ಇಲ್ಲಿ. ದಿಸ್ ಇಸ್ ದ, ಯು ಕ್ಯಾನ್ ಆಲ್ಸೋ ಸೇ ದಿಸ್ ಇಸ್ ದ ಬ್ಯೂಟಿಫುಲ್ ಡ್ರೆಸ್, ಕರೆಕ್ಟ್. ಇಲ್ಲಿ ಅದು ಮೋಸ್ಟ್ ಬ್ಯೂಟಿಫುಲ್ ಅಂದರೆ ಅತಿ ಸುಂದರವಾದಂಥ ಒಂದು ಡ್ರೆಸ್ ಅನ್ನೋದನ್ನು ನಾವು ಹೇಳ್ತಾ ಇರೋದು. ದ ಬಿಗ್ಗೆಸ್ಟ್ ಟೇಬಲ್ ಇನ್ ದ ರೂಮ್, ಟೇಬಲ್ ಇನ್ ದ ರೂಮ್, ಹೌದಲ್ವಾ? ಯಾವ ಥರ ಟೇಬಲ್? ದ ಬಿಗ್ಗೆಸ್ಟ್ ಅಂದರೆ ತುಂಬ ದೊಡ್ಡದಾದ ಟೇಬಲ್ ಅಂತ ಹೇಳೋದು. ಇಲ್ಲಿ ಕೂಡ ನಾವು ನೋಡೋದಾದರೆ ಒಂದು ಪರ್ಟಿಕ್ಯುಲರ್ ಆದಂಥ ಒಂದು ಸ್ಟ್ರಕ್ಚರ್ ಇದೆ ಇದಕ್ಕೆ. ಅದು ಏನು ಹೇಳಿದ್ರೆ ನೌನ್ ಪ್ಲಸ್ ವರ್ಬ್ ಪ್ಲಸ್ ದ ಸೂಪರ್ಲೇಟಿವ್ ಅಡ್ಜೆಕ್ಟಿವ್ ಪ್ಲಸ್ ದ ಆಬ್ಜೆಕ್ಟ್. ಸೊ ನಾನು ಇಲ್ಲಿ ಬರೀತೇನೆ ಕೆಳಗಡೆ. ನೌನ್ ಅದು ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ದ ಪ್ಲಸ್ ಸೂಪರ್ಲೇಟಿವ್ ಅಡ್ಜೆಕ್ಟಿವ್ ಪ್ಲಸ್ ನೌನ್. ದಿಸ್ ಇಸ್ ಆಬ್ಜೆಕ್ಟ್. ಫಸ್ಟಿಗಿರುವಂಥ ನೌನು ಸಬ್ಜೆಕ್ಟ್. ಇಲ್ಲಿ ನೋಡಿ, ದಿಸ್ ಈಸ್ ದ ಮೋಸ್ಟ್ ಬ್ಯೂಟಿಫುಲ್ ಡ್ರೆಸ್ ಐ ಹ್ಯಾವ್ ಎವರ್ ಸೀನ್. ಈ ಫಾರ್ಮ್ಯಾಟನ್ನೇ ತೊಗೋಬೇಕು ಸೂಪರ್ಲೇಟಿವ್ಸಲ್ಲಿ ಬಂದಾಗ ಸೆಂಟೆನ್ಸ್ ಸ್ಟ್ರಕ್ಚರ್. ಓಕೆ. ಇನ್ನೂ ಹಲವಾರು ಎಕ್ಸಾಂಪಲ್ಸನ್ನು ಕೊಡೋದಾದರೆ ಮೈ ಹೌಸ್ ಇಸ್ ದ ಲಾರ್ಜೆಸ್ಟ್ ಒನ್ ಇನ್ ಅವರ್ ನೇಬರ್ಹುಡ್. ದಿಸ್ ಇಸ್ ದ ಸ್ಮಾಲೆಸ್ಟ್ ಬಾಕ್ಸ್ ಐ ಹ್ಯಾವ್ ಎವರ್ ಸೀನ್. ಅಂದರೆ ನಾನು ಬಾಕ್ಸ್ಗಳನ್ನು ನೋಡಿದರೆ ಇದು ಎಲ್ಲದಕ್ಕಿಂತ ಸಣ್ಣದಾದಂತಹ ಬಾಕ್ಸ್ ಅಂತ ಅರ್ಥ. ನೆಕ್ಸ್ಟ್ ಮೂವಿಂಗ್ ಆನ್ ಟು ದ ಕ್ವಶನ್ಸ್, ಯಾವ ಥರ ಬರುತ್ತೆ ಎಕ್ಸಾಮ್ನಲ್ಲಿ ಅಂತ ಜಸ್ಟ್ ಪ್ರಾಕ್ಟೀಸ್ ಮಾಡ್ತಾ ಇರಿ, ನಿಮಗೆ ಗೊತ್ತಾಗುತ್ತೆ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ವರ್ಡ್ ಆರ್ ವರ್ಡ್ಸ್ ಫ್ರಮ್ ದ ಗಿವನ್ ಆಲ್ಟರ್ನೇಟಿವ್ಸ್. ಫಸ್ಟ್ ಕ್ವಶನ್, a kite can't fly as dash as a plane. ಸೊ ನಾವಿಲ್ಲಿ ಆ್ಯಸ್ ಅಂತ ನೋಡಿದ ತಕ್ಷಣ ನಮ್ಗೆ ಗೊತ್ತಾಗುತ್ತೆ ಇದು ಪಾಸಿಟಿವ್ ಫಾರ್ಮ್ ಆಫ್ ಅಡ್ಜೆಕ್ಟಿವ್ ಅಂತ. ಸೊ ಇಲ್ಲಿ ಪಾಸಿಟಿವ್ ಫಾರ್ಮ್ ಆಫ್ ಅಡ್ಜೆಕ್ಟಿವ್ ಅಂದರೆ ದೇರ್ ಇಸ್ ನೋ ಡಿಫ್ರೆನ್ಸ್ ಬಿಟ್ವೀನ್ ದ ಟು. ಆ ಥರ ನಾವು ಯೂಸ್ ಮಾಡಬೇಕಿದ್ರೆ ಪಾಸಿಟಿವ್ ಫಾರ್ಮನ್ನು ಯೂಸ್ ಮಾಡ್ತೀವಿ. ಸೊ
Positive form is high here. Your answer is high. A kite can't fly as high as a plane. High na comparative form ಏನು? Higher. Higher is the high ಇಲ್ಲಿ ನಾನು ಬರೀತೇನೆ. Positive form, comparative form, superlative form. High is the positive form. Higher ಅನ್ನೋದು ಕಂಪ್ಯಾರಿಟಿವ್ ಫಾರ್ಮ್, ಹೈಯೆಸ್ಟ್ ಅನ್ನೋದು ಸೂಪರ್ಲೇಟಿವ್ ಫಾರ್ಮ್. ಮೋರ್ ಹೈ ಅಂತ ಎಲ್ಲೂ ಯೂಸ್ ಮಾಡಲ್ಲ. ಓಕೆ, ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಡಾಲಿ ವರ್ಕ್ಸ್ ಡ್ಯಾಶ್ ದ್ಯಾನ್ ಟಾಮ್. ಇಲ್ಲಿ ನೀವು ಸ್ಟ್ರಕ್ಚರ್ ಇಲ್ಲಿ ನೋಡಿದ್ರೆ ಯಾವ ಥರ ಇದೆ? ಇಲ್ಲಿ ನೌನ್ ಇದೆ, ವರ್ಬ್ ಇದೆ, ಡ್ಯಾಶ್ ಇಲ್ಲಿ ನಿಮ್ಮದು ಅಡ್ಜೆಕ್ಟಿವ್ ಬರುತ್ತೆ, ಇಲ್ಲಿ ದ್ಯಾನ್ ಇದೆ, ಮತ್ತೆ ಇಲ್ಲಿ ನೌನ್ ಇದೆ. ಸೊ ಇಟ್ ಈಸ್ ಟೇಕಿಂಗ್ ದ ಫಾರ್ಮ್ ನೌನ್ ಪ್ಲಸ್ ನೌನ್ ಇಸ್ ಸಬ್ಜೆಕ್ಟ್ ಹಿಯರ್ ಪ್ಲಸ್ ವರ್ಬ್ ಪ್ಲಸ್ ಕಂಪ್ಯಾರಿಟಿವ್ ಅಡ್ಜೆಕ್ಟಿವ್ ಪ್ಲಸ್ ದ್ಯಾನ್ ಪ್ಲಸ್ ನೌನ್, ಇಲ್ಲಿ ಆಬ್ಜೆಕ್ಟ್. ಈ ಫಾರ್ಮನ್ನು ತಗೊಳ್ತಾ ಇದೆ. ಇದನ್ನು ಈ ಸ್ಟ್ರಕ್ಚರ್ ನೋಡಿದ ತಕ್ಷಣ ನಿಮ್ಮ ತಲೆಯಲ್ಲಿ ಬರಬೇಕಾಗಿರೋಂಥದ್ದು ಬ್ಲ್ಯಾಂಕ್ಸನ್ನು ನಾವು ಕಂಪ್ಯಾರಿಟಿವ್ ಅಡ್ಜೆಕ್ಟಿವ್ ಇಂದಾನೆ ತುಂಬಬೇಕು. ಇಲ್ಲಿ ಯಾರು ಎಷ್ಟು ವರ್ಕ್ ಮಾಡ್ತಿದ್ದಾರೆ ಅನ್ನೋದನ್ನು ಕಂಪೇರ್ ಮಾಡ್ತಾ ಇದ್ದಾವೆ. ಸೊ ಇಟ್ ಈಸ್ ನಥಿಂಗ್ ಬಟ್ ಹಾರ್ಡರ್. ಡಾಲಿ ವರ್ಕ್ಸ್ ಹಾರ್ಡರ್ ದ್ಯಾನ್ ಟಾಮ್. ಸೊ ಇದು ಪಾಸಿಟಿವ್ ಫಾರ್ಮ್, ಕಂಪ್ಯಾರಿಟಿವ್ ಫಾರ್ಮ್, ಸೂಪರ್ಲೇಟಿವ್ ಫಾರ್ಮ್ ಆಫ್ ಹಾರ್ಡ್ ಅಂತ ನಾವು ತೊಗೊಂಡ್ರೆ ಹಾರ್ಡ್, harder, hardest. Moving on to the third question. She speaks dash of all. ಇಲ್ಲಿ ನಾವು ಒಂದು ಕ್ವಾಲಿಟಿಯನ್ನು ಹೇಳ್ತಾ ಇದ್ದೇವೆ. ಸೊ she speaks loudest of all. ಇಲ್ಲಿ ಕೂಡ ನೀವು ನೋಡಬಹುದು, ಇಲ್ಲಿ ಒಂದು ಪ್ರಾಪರ್ ಸ್ಟ್ರಕ್ಚರ್ ಇದೆ ಇಲ್ಲಿ ಸೆಂಟೆನ್ಸಲ್ಲಿ. ದಟ್ ಈಸ್ ನಥಿಂಗ್ ಬಟ್ noun, verb ಮತ್ತು ಸೂಪರ್ಲೇಟಿವ್ ಫಾರ್ಮ್ ಮತ್ತು ನೌನ್ ಆಫ್ ಆಲ್. ಓಕೆ, ಇಲ್ಲಿ ಪಾಸಿಟಿವ್ ಫಾರ್ಮ್, ಕಂಪ್ಯಾರಿಟಿವ್ ಫಾರ್ಮ್ ಮತ್ತು ಸೂಪರ್ಲೇಟಿವ್ ಫಾರ್ಮನ್ನು ನಾವು ನೋಡಿದ್ರೆ ಲೌಡ್, ಲೌಡರ್, loudest. Loudest is the superlative form. She speaks loudest of all. Next question. He doesn't sing as dash as she does. As dash as she does. ಆವಾಗ ಏನಾಗುತ್ತೆ? ಪಾಸಿಟಿವ್ ಫಾರ್ಮನ್ನು ತಗೋಬೇಕು. ಮೆಲೋಡಿಯಸ್ಲಿ. He doesn't sing as melodiously as she does. Melodiously. Okay, moving on. The weather today is the, ಇಲ್ಲಿ ನಾವು ವೆದರ್ ಬಗ್ಗೆ ಮಾತಾಡ್ತಿದ್ದೀವಿ. ವೆದರಿನ ಕ್ವಾಲಿಟಿಯಿಂದ ನಾವು ಹೇಳಬೇಕು. ಅಂದರೆ ಅಪ್ಪರ್ ಆರ್ ಲೋವರ್ ಲಿಮಿಟ್ ಆಫ್ ದಿ ಕ್ವಾಲಿಟಿ. The weather today is the worst is the answer. ಪಾಸಿಟಿವ್ ಫಾರ್ಮ್, ಕಂಪ್ಯಾರಿಟಿವ್ ಫಾರ್ಮ್, ಸೂಪರ್ಲೇಟಿವ್ ಫಾರ್ಮನ್ನು ನಾವು ನೋಡಿದಾಗ ಪಾಸಿಟಿವ್ ಫಾರ್ಮ್ ಯಾವುದು? ಬ್ಯಾಡ್. ಕಂಪ್ಯಾರಿಟಿವ್ ಫಾರ್ಮ್ ವರ್ಸ್. ಸೂಪರ್ಲೇಟಿವ್ ಫಾರ್ಮ್ ವರ್ಸ್ಟ್ ಆಫ್. ದ ವೆದರ್ ಟುಡೇ ಇಸ್ ದ ವರ್ಸ್ಟ್. Moving on to the next question. Thea is dash than most of her friends. When you see this structure, you immediately know that it is comparative degree. Degree of comparison. So Thea is smarter.
than most of our friends. Positive form, comparative form, superlative form. Positive form ಏನು smart, smarter, smartest. Positive form is smart, comparative form is smarter, superlative form is smartest. So the right answer is smarter. Next question. The airport is dash than the train station. Airport ಅನ್ನು ಟ್ರೈನ್ ಸ್ಟೇಷನ್ ಜೊತೆ ಕಂಪ್ಯಾರಿಸನ್ ಮಾಡ್ತಾ ಇದ್ದಾರೆ. ಸೊ ಕಂಪ್ಯಾರಿಸನ್ ಮಾಡಬೇಕಿದ್ರೆ ಮತ್ತು ನೀವು ಇದು ಸ್ಟ್ರಕ್ಚರ್ ಆಫ್ ದ ಸೆಂಟೆನ್ಸನ್ನು ನೋಡಿದಾಗ ಕೂಡ ದೇರ್ ಈಸ್ ನೌನ್ and there is a verb. Here is your noun, there is a verb, ಇಲ್ಲಿ adjective ಬರುತ್ತೆ, then you have then you have noun which is object. So the airport is farther, comparative form of far, further than the train station. ಸೊ ಇಲ್ಲಿ ಪಾಸಿಟಿವ್ ಫಾರ್ಮ್, ಕಂಪ್ಯಾರಿಟಿವ್ ಫಾರ್ಮ್ ಮತ್ತು ಸೂಪರ್ಲೇಟಿವ್ ಫಾರ್ಮನ್ನು ನೋಡೋಣ. ಫಾರ್ ಒಂದು ಫಾರ್, ಫಾರ್ದರ್, ಫಾರ್ದೆಸ್ಟ್. ಅಥವಾ ನಾವು ಫಾರ್, ಫರ್ದರ್, ಫರ್ದೆಸ್ಟ್ ಅಂತಲೂ ಹೇಳ್ಬೋದು. ಸೊ ದ ರೈಟ್ ಆನ್ಸರ್ ಈಸ್ ಫಾರ್ದರ್. Next question. My mom is the dash cook. ಸೊ ನಮಗೆ ಇಲ್ಲಿ ಆಪ್ಷನ್ಸ್ ಕೊಟ್ಟಿರುವಂಥದ್ದು ಗುಡ್, ವೆರಿ ಗುಡ್, ಬೆಟರ್, ಬೆಸ್ಟ್ ಅಂತ. ಇದು ಸ್ಟ್ರಕ್ಚರನ್ನು ನೋಡಿದಾಗ ನಾವು ನೋಡಬೇಕು ಇಟ್ ಈಸ್ ನಥಿಂಗ್ ಬಟ್ ದ ಸೂಪರ್ಲೇಟಿವ್ ಫಾರ್ಮ್ ಆಫ್ ಗುಡ್. ಗುಡ್ ಈಸ್ ಯುವರ್ ಪಾಸಿಟಿವ್ ಫಾರ್ಮ್. ದೆನ್ ಕಂಪ್ಯಾರಿಟಿವ್ ಫಾರ್ಮ್ ಇಸ್ ಗುಡ್, ಬೆಟರ್, best is your superlative form. So my mom is the best cook. Next question. The surgeon worked dash to stabilize the patient. The surgeon worked quickly to stabilize the patient. Okay. Quick, quicker, quickest. ಅದು different forms of comparisons. Next question. After the party, the house was the dash it's ever been. ಸೊ ಇಲ್ಲಿ ಹೌಸ್ ಯಾವ ಥರ ಇತ್ತು ಅದರದ್ದು ಅಪ್ಪರ್ ಅಥವಾ ಲೋವರ್ ಲಿಮಿಟ್ ಆಫ್ ಕ್ವಾಲಿಟಿ ಅಂತ ನಾವು ಹೇಳ್ತೀವಿ. ಸೊ ಆಫ್ಟರ್ ದ ಪಾರ್ಟಿ ದ ಹೌಸ್ ವಾಸ್ ದ ಮೆಸ್ಸಿಯೆಸ್ಟ್. ever been. Okay, messy, positive form ಬಂದ್ಬಿಟ್ಟು messy, comparative form is messier, superlative form is messiest. Moving on to the next question. We ran dash than we did last week. Look at the sentence structure. ಇಲ್ಲಿ ನಮ್ಮದು subject ಇದೆ, we have verb, then we'll have here adjective, then we have then we are comparing it with the last week. So ಇಲ್ಲಿ ನಾವು comparative form of adjective ಅನ್ನು ಯೂಸ್ ಮಾಡಬೇಕು. faster, we ran faster than we did last week. Positive form, comparative form, superlative form of fast ಅನ್ನು ನೋಡೋಣ. fast, faster, fastest. Moving on to the next question. America is the dash country in the world. So America is the richest, superlative form. America is the richest country in the world. Positive form, comparative form, superlative form of rich ಅನ್ನು ನೋಡೋಣ. rich, richer, richest. Okay, moving on to the next question. Delhi is dash
ದ್ಯಾನ್ ಮುಂಬೈ ಇನ್ ಟರ್ಮ್ಸ್ ಆಫ್ ಪಾಪ್ಯುಲೇಷನ್. ಇಲ್ಲಿ ಕೂಡ ಕಂಪ್ಯಾರಿಟಿವ್ ಫಾರ್ಮ್ ಆಫ್ ಅಡ್ಜೆಕ್ಟಿವ್ ಬರುತ್ತೆ. ಡೆಲ್ಲಿ ಈಸ್ ವರ್ಸ್ ದ್ಯಾನ್ ಮುಂಬೈ ಇನ್ ಟರ್ಮ್ಸ್ ಆಫ್ ಪಾಪ್ಯುಲೇಷನ್. ಇಲ್ಲಿ ಪಾಸಿಟಿವ್ ಫಾರ್ಮ್, ಕಂಪ್ಯಾರಿಟಿವ್ ಫಾರ್ಮ್ ಮತ್ತು ಸೂಪರ್ಲೇಟಿವ್ ಫಾರ್ಮನ್ನು ನೋಡಿದಾಗ ಬ್ಯಾಡ್, ಕಂಪ್ಯಾರಿಟಿವ್ ಫಾರ್ಮು ವರ್ಸ್, superlative form worst. Next question. His cat is dash than my dog. ಅವರ ಕ್ಯಾಟನ್ನು ನಮ್ಮ ಡಾಗ್ ಜೊತೆ ನಾವು ಕಂಪೇರ್ ಮಾಡ್ತಾ ಇರಬೇಕಿದ್ರೆ ಏನಾಗುತ್ತೆ, ಅದು ಕಂಪ್ಯಾರಿಟಿವ್ ಫಾರ್ಮನ್ನು ಯೂಸ್ ಮಾಡಬೇಕು. ಹಿಸ್ ಕ್ಯಾಟ್ ಈಸ್ ಲಾರ್ಜರ್ ದ್ಯಾನ್ ಮೈ ಡಾಗ್. ಪಾಸಿಟಿವ್ ಫಾರ್ಮ್, ಕಂಪ್ಯಾರಿಟಿವ್ ಫಾರ್ಮ್, ಸೂಪರ್ಲೇಟಿವ್ ಫಾರ್ಮ್ ಆಫ್ ಲಾರ್ಜ್ ಅನ್ನು ನೋಡೋಣ. ಲಾರ್ಜ್, ಲಾರ್ಜರ್, ಲಾರ್ಜೆಸ್ಟ್. ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ದ ಹೌಸ್ ಈಸ್ ಡ್ಯಾಶ್ ದೆನ್ ಎವರ್. ದ್ಯಾನ್ ಅನ್ನೋದನ್ನು ನೋಡಿದಾಗ ಈ ಸ್ಟ್ರಕ್ಚರನ್ನು ನೋಡಿ, ನೀವು ಸೆಂಟೆನ್ಸಿನ ಸ್ಟ್ರಕ್ಚರನ್ನು ನೋಡಿ ಯಾವ ಫಾರ್ಮ್ ಆಫ್ ಕಂಪ್ಯಾರಿಸನನ್ನು ಯೂಸ್ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಬೇಕು. Okay, that is, this house is more exciting than ever. ಇಲ್ಲಿ ನಾವು ಕಂಪ್ಯಾರಿಟಿವ್ ಫಾರ್ಮನ್ನು ಬಳಸ್ತಾ ಇದ್ದೇವೆ. ಎಕ್ಸೈಟಿಂಗ್ ಇಸ್ ಪಾಸಿಟಿವ್ ಫಾರ್ಮ್, more exciting is comparative form, most exciting is superlative form. So the answer is more exciting. Next and the last question. Mount Everest is the dash mountain in the world. So ಇಲ್ಲಿ superlative form of comparison ಅನ್ನು ಬಳಸ್ತಾ ಇದ್ದೇವೆ, that is highest. Mount Everest is the highest mountain in the world. Positive form is high. High. Comparative form is higher. Superlative form is highest. ಸೆಂಟೆನ್ಸ್ ಸ್ಟ್ರಕ್ಚರನ್ನು ನೀವು ನೋಡ್ಕೊಳ್ಳಿ, ಅದನ್ನು ನೋಡಿದ ತಕ್ಷಣ ನಿಮಗೆ ಐಡಿಯಾ ಬರುತ್ತೆ. ಇಲ್ಲಿ ನಾವು ಒಂದು ಸರಿ ಸೆಂಟೆನ್ಸ್ ಸ್ಟ್ರಕ್ಚರನ್ನು ಇನ್ನೊಮ್ಮೆ ಬರೀತೆ. ಇಲ್ಲಿ ಆ್ಯಸ್ ಡ್ಯಾಶ್ ಆ್ಯಸ್ ಅಂತ ಬಂದಾಗ ಪಾಸಿಟಿವ್ ಫಾರ್ಮ್ ಬರುತ್ತೆ. ಸೆಂಟೆನ್ಸ್ ಸ್ಟ್ರಕ್ಚರ್ ನೌನ್, ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ adjective, that is comparative adjective plus than plus noun object. ಈ ಥರ ಬಂದಾಗ ಕಂಪ್ಯಾರಿಟಿವ್ ಅಡ್ಜೆಕ್ಟಿವ್ ಬರುತ್ತೆ. ದಿಸ್ ಇಸ್ ಫಸ್ಟ್ ಫಾರ್ಮ್. ಸೆಕೆಂಡ್ ಟೈಪ್. ಥರ್ಡ್ ಟೈಪ್ ಇಸ್ ವೆನ್ ಯಾವಾಗ ನೀವು ಸೂಪರ್ಲೇಟಿವನ್ನು ಯೂಸ್ ಮಾಡಬೇಕು ಅನ್ನೋದು. ಕ್ವಾಲಿಟಿನ ಎಕ್ಸ್ಪ್ಲೇನ್ ಮಾಡಬೇಕಿದ್ರೆ ಸೂಪರ್ಲೇಟಿವ್ ಫಾರ್ಮ್ ಬರುತ್ತೆ. ಓಕೆ, ವಿತ್ ಅ ಗ್ರೂಪ್ ಆಫ್ ಡಿಫ್ರೆಂಟ್ ಥಿಂಗ್ಸ್ ಅಂತ. ಸೊ ಇಲ್ಲಿ ನೌನ್ ಅದು ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ದ ಪ್ಲಸ್ ಸೂಪರ್ಲೇಟಿವ್ ಅಡ್ಜೆಕ್ಟಿವ್ ಪ್ಲಸ್ ನೌನ್, ಅದು ಮತ್ತೊಂದು ಆಬ್ಜೆಕ್ಟ್. ಓಕೆ, noun plus verb plus the plus superlative adjective says nothing but superlative adjective plus noun plus object. ಓಕೆ, ಈ ಮೂರು ಸೆಂಟೆನ್ಸ್ ಸ್ಟ್ರಕ್ಚರನ್ನು ನೋಡಿದ ತಕ್ಷಣ ನಿಮಗೆ ಯಾವ ಫಾರ್ಮ್ ಆಫ್ ಅಡ್ಜೆಕ್ಟಿವನ್ನು ಯೂಸ್ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ. ಪ್ರಾಕ್ಟೀಸ್ ಮೋರ್ ಆ್ಯಂಡ್ ಮೋರ್. ಥ್ಯಾಂಕ್ ಯು.